ಓಕೆ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋಗೆ. ಇವಾಗ ಬಂದ್ಬಿಟ್ಟು ನಾನು ಮುರುಡೇಶ್ವರದಲ್ಲಿ ಇದ್ದೀನಿ. ಓಕೆ, ಇವಾಗ ಬಂದ್ಬಿಟ್ಟು ನಾನು ರಾತ್ರಿ ಮುರುಡೇಶ್ವರಕ್ಕೆ ಬಂದ್ವಿ. ಒಂದು ರೂಮ್ ಅಲ್ಲಿ ಬಂದ್ಬಿಟ್ಟು ನಾವು ಸ್ಟೇ ಆಗಿದ್ವಿ. ಆ ರೂಮ್ ಬಂದ್ಬಿಟ್ಟು ಸ್ವಲ್ಪ ಸಿಂಪಲ್ ಆಗಿ ಚಿಕ್ಕ, ನಮ್ಗೆ ಮತ್ತೆ ನಮ್ಮ ಅಣ್ಣಂಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟೇ ಸ್ವಚ್ಛದಾಗೆ ಇತ್ತು. ನಾನು ಬಂದಿರೋದು, ನಾನು ಒಬ್ಬನೇ ಬಂದೆ, ನಾನು ಮತ್ತೆ ನಮ್ಮ ಅಣ್ಣ ಬಂದಿರುವಂಥದ್ದು. ನಮ್ಮ ಅಣ್ಣ ಬಂದ್ಬಿಟ್ಟು ಔಟ್ ಆಫ್ ದ ಕ್ಯಾಮ್ರಾ ಇರ್ತಾನೆ. ಈಗ ಮುರುಡೇಶ್ವರದಲ್ಲಿ ಇನ್ನೂ ನಾಷ್ಟ ಮಾಡಿಲ್ಲ. ನಾವು ರಾತ್ರಿ 3 ಗಂಟೆಗೆ ಬಂದ್ವಿ, ಮಧ್ಯರಾತ್ರಿ ಮಿಡ್ನೈಟ್ 3 ಗಂಟೆಗೆ ಬಂದಿದ್ದು. ನಾವು ಸ್ವಲ್ಪ ಬಂದಿದ್ದು ಮಲ್ಕೊಂಡಿದ್ದು ಸ್ವಲ್ಪ ಲೇಟ್ ಆಗಿರುತ್ತೆ. ನಾವು ಇನ್ನೂ ಸ್ವಲ್ಪ ಮಲ್ಕೊಂಡಿದ್ವಿ. ಟೈಮ್ ಅರೌಂಡ್ 9 o'clock ಆ ಥರ ಆಗಿದ್ದೆ. ಅದೇ ದೇವಸ್ಥಾನ ಬರೋಣ ಅಂತ ನೋಡ್ಕೊಂಡು ಬಂದು, ನಾನು ಕೂಡ ಫಸ್ಟ್ ಟೈಮ್ ಬಂದಿರುವಂಥದ್ದು ಈ ದೇವಸ್ಥಾನಕ್ಕೆ. ಇಲ್ಲಿಂದ ಈಚೆ ನೋಡೋ ಗೋಪುರ ಸಿಕ್ಕಾಪಟ್ಟೆ ದೊಡ್ಡದಾಗೈತೆ. ನಮಗೆ ಗೊತ್ತಿರೋ ಪ್ರಕಾರ ಇದು ಉಂಟು 2ನೇ ಸ್ಥಾನದಲ್ಲಿದೆ ಇದು ಗೋಪುರ. ಅಷ್ಟು ದೊಡ್ಡದಾಗೈತೆ ಗೋಪುರ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಓಕೆ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್ ನೋಡ್ತಾ ಇರ್ಬೋದು, ಇವಾಗ ಊಟ ಹಾಕಿ ಸೈಡ್ ಅಲ್ಲೇ ಇದು ಏನಂದ್ರೆ ಬೀಚ್ ಸೈಡ್. ನಾನು ಕೂಡ ಫಸ್ಟ್ ಟೈಮ್ ಬಂದಿರೋ ಕಾರಣಕ್ಕೆ ನಂಗೆ ಇಲ್ಲೆಲ್ಲ ಏನೇನು ಐತೆ ಅಂತ ಪರ್ಫೆಕ್ಟಾಗಿ ಗೊತ್ತಿಲ್ಲ. ನಮ್ಮನ್ನ ಒಂದು 2-3 ಸತಿ ಬಂದಿರ್ಬೋದು. ಓಕೆ, ನೋಡ್ತಾ ಇರ್ಬೋದು, ಇಲ್ಲಿ ಬಂದ್ಬಿಟ್ಟು ಈ ಕಡೆ ಸೈಡು ದೇವಸ್ಥಾನದ ಎಂಟ್ರೆನ್ಸು, ಆ ಕಡೆ ಸೈಡ್ ಬೀಚ್ ಐತಂತೆ, ಆ ಕಡೆ ಸೈಡು ಸೈಡ್ ಹೋಗ್ತಾ ಇದ್ದೀನಿ. ಓಕೆ, ನಾವು ಎಕ್ಸ್ಪೆಡಿಷನ್ ಇಟ್ಕೊಂಡಿದ್ರೆ ಮಳೆ ಬರುತ್ತೆ ಅಂದ್ಬಿಟ್ಟು ಬೀಚ್ ಸೈಡೆಲ್ಲ ಮಳೆ ಬಂತು ಅಂದರೆ ಆಟ ಆಡೋದಕ್ಕೆ ಎಲ್ಲ ಆಗೋದಿಲ್ಲ. ಕೆಲವೆಲ್ಲ ಬಟ್ಟೆ ಅಂಗಡಿಗಳೆಲ್ಲ ಕೆಲವು ಇದ್ದಾವೆ. ಬನ್ನಿ, ಈಗ ಬೀಚ್ ಸೈಡ್ ಐತಂತೆ, ಆ ಕಡೆ ಸೈಡ್ ಹೋಗೋಣ. ತುಂಬ ಮಳೆ ಬರ್ತೈತೆ, ತುಂಬಾ ಮೀಡಿಯಮ್ ಮಳೆ ಬರ್ತೈತೆ. ಮಳೆ ಬಂದರೆ ಬೀಚಲ್ಲಿ ಅಲೆಗಳೆಲ್ಲ ಜೋರಾಗಿ ಬರುತ್ತೆ. ಅದಕ್ಕೆ ನಾವು ಕರೆಕ್ಟಾಗಿ ಇದು ಮಾಡೋದಕ್ಕೆಲ್ಲ, ಆಟ ಆಡೋದಕ್ಕೆಲ್ಲ ಆಗೋದಿಲ್ಲ. ಓಕೆ, ಬನ್ನಿ ಇವಾಗ ಹೋಗ್ತಾ ಇದ್ದೀನಿ ಹತ್ರ ಬೀಚ್ನ ತೋರಿಸ್ತೀವಿ. ನಾನು ಕೂಡ ಫಸ್ಟ್ ಟೈಮ್ ಬಂದಿರುವಂಥದ್ದು. ನಾನು ತುಂಬ ದಿನದಿಂದ ಬರಬೇಕು ಅಂತ ಅನ್ಕೊತಾ ಇದ್ದೆ, ಆದರೆ ಬರೋದಕ್ಕಾಗಿಲ್ಲ. ನೋಡ್ತಾ ಇರ್ಬೋದು, ಗೈಸ್ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಮಳೆ. ಇಲ್ಲಿ ಬಂದ್ಬಿಟ್ಟು ಮಳೆ ತುಂಬಾ ಕಡಿಮೆ ಬರ್ತಾ ಇಲ್ಲ, ತುಂಬಾ ಜೋರಾಗಿ ಬರ್ತೈತೆ. ಮಳೆ ಕೂಡ ಜೋರಾಯ್ತು. ನಾವು ಛತ್ರಿದಿಂದ ಸ್ವಲ್ಪ ಬಚಾವ್ ಆಗಿದ್ದೀವಿ. ಈಗ ಬಂದ್ಬಿಟ್ಟು ನಾಷ್ಟಕ್ಕೆ ಹೋಗ್ಬೇಕು. ನೋಡ್ತಾ ಸಿಕ್ಕಾಪಟ್ಟೆ ಜೋರಾಗಿ ಅಲೆ ಹೊಡಿತೈತೆ. ಈ ಜಾಗದಲ್ಲೆಲ್ಲ ನೀರಲ್ಲೆಲ್ಲ ಆಟ ಆಡೋದಕ್ಕಂತೂ ನಿಜವಾಗ್ಲೂ ಆಗೋದಿಲ್ಲ. ಈಗೆಲ್ಲರೂ ಹೋಗಿ ಸ್ವಲ್ಪ ಸೈಡಲ್ಲಿ ನಿಂತ್ಕೊಂತೀವಿ. ಓಕೆ, ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಇವಾಗ ಬಂದ್ಬಿಟ್ಟು ಇಲ್ಲಿ ಯಾವುದೋ ಒಂದು ಹೋಟ್ಲ್ ಇದೆ, ಹೋಟ್ಲಿಗೆ ಬಂದಿದ್ದೀವಿ. ಯಾಕೆಂದರೆ ಇಲ್ಲಿ ನಾಷ್ಟ ಮಾಡಿಲ್ಲ, ಇನ್ನೊಂದು ಟೀಮ್ ಮಾಡಿ 9 ಗಂಟೆ ಮೇಲೆ ಆಗ್ಬಿಟ್ಟೈತೆ. ನಾನು ನಾಷ್ಟ ಮಾಡಿಲ್ಲ, ಇವತ್ತು ಫಸ್ಟ್ ನಾಷ್ಟ ಮಾಡಬೇಕು. ನಾನು ಮಸಾಲೆ ದೋಸೆ ಇಸ್ಕೊಂಡಿದ್ದೆ, ನಮ್ಮನ್ನ ಅದೇನೋ ಬನ್ನೇನು ಇಸ್ಕೊಂಡವನೆ. ತೋರಿಸ್ತೀನಿ ಊಟ ಬಂದಮೇಲೆ, ನಾಷ್ಟ ಬಂದಮೇಲೆ. ಗೈಸ್ ಇವಾಗ ಬಂದ್ಬಿಟ್ಟು ದೋಸೆ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ದೋಸೆ ಹುಳಿ ಅಂದರೆ ಹುಳಿ ಐತೆ. ಓಕೆ, ಇಲ್ಲಿ ಬಂದ್ಬಿಟ್ಟು ಹುಷಾರಾಗಿ ನೀವು ನೋಡ್ಕೊಂಡು ಇದಕ್ಕೆ ಹೋಟ್ಲಿಗೆ ಒಳಗೆ, ಯಾಕೆಂದರೆ ಇಲ್ಲಿ ತುಂಬ ವರ್ಸ್ಟಾಗಿ ಬಿಹೇವ್ ಮಾಡ್ತಾರೆ ನಾನು ನೋಡಿರೋ ಪ್ರಕಾರ. ಓಕೆ, ನೋಡ್ತಾ ಇರ್ಬೋದು, ಅಥವಾ ಜನರು ಕರೀತಾರೆ, ಅದು ಫಸ್ಟ್ ಎಕ್ಸ್ಪೀರಿಯನ್ಸ್. ಗೈಸ್ ಇಲ್ಲಿ ನಾಷ್ಟ ತಿಂದ್ವಿ. ನಾಷ್ಟ ಬಂದ್ಬಿಟ್ಟು ಏನು ಟೇಸ್ಟು ಹೇಳ್ಕೊಂಡಂಗೆ ಏನಿಲ್ಲ. ಫುಲ್ಲು ದೋಸೆ ಇಸ್ಕೊಂಡೆ ನಾನು. ನಮ್ಮನ್ನ ಪೂರಿ ಇದೆಯೋ ಅದೇನು ಬನ್ನಂತ ಏನೋ ಹೇಳಿದೆ, ಅದನ್ನ ಇಸ್ಕೊಂಡ. ಅದು ಕೊಟ್ಟಿದ್ದು ಬಂದ್ಬಿಟ್ಟು ಪೂರಿ ಕೊಟ್ಟರು. ಓಕೆ, ಏನು ಮಾಡೋದಕ್ಕೆ ಕೇಳಿದಕ್ಕೆ ಇಲ್ಲ ನೀವು ಹಂಗೆ ಅಂತ ವಾದ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಅದಕ್ಕೆ ನಾವೇನು ಮಾತಾಡಿಲ್ಲ ಜಾಸ್ತಿ. ಅದಕ್ಕೆ ಬಂದ್ಬಿಟ್ಟು ಪೂರಿನೇ ತಿಂದ ಅವನು. ಈ ಟ್ರಾವೆಲ್ ಟೈಮಲ್ಲಿ ಪೂರಿ ಎಣ್ಣೆ ಟೈಮಲ್ಲಿ ತಿನ್ನೋದು ಸ್ವಲ್ಪ ಅವಾಯ್ಡ್ ಮಾಡಬೇಕು, ಆ ಕಾರಣಕ್ಕೋಸ್ಕರ ಇದು. ಓಕೆ, ನೆಕ್ಸ್ಟ್ ಇವಾಗ ಬಂದ್ಬಿಟ್ಟು ಹೋಗೋಣ. ಇಲ್ಲಿ ಬಂದ್ಬಿಟ್ಟು ಫುಡ್ಡು ಸ್ವಲ್ಪ ಎಲ್ಲ ಸ್ವಲ್ಪ ಜಾಸ್ತಿನೇ ರೇಟ್ ಇರೋದು. ಓಕೆ, ಬನ್ನಿ ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ರೂಮ್ ಹತ್ರ ಹೋಗಿ ಅದಾದಮೇಲೆ ರೂಮ್ ಟೂರು ಬಂದ್ಬಿಟ್ಟು ನೆನೆ ರಾತ್ರಿನೇ ಮಾಡಿಕೊಂಡಿದ್ದೆ. ರೂಮ್ ಟೂರು ನೆನೆ ಬಂದಿದ ತಕ್ಷಣ ಆ ರೂಮ್ ಟೂರ್ ಆ್ಯಕ್ಚುಲಿ ಅದನ್ನ ನೋಡ್ಕೊಂಡು ಬನ್ನಿ. ಇದು ಒಂದು ವಾಶ್ರೂಮ್ ಒಂದೈತೆ. ಓಕೆ ಗಾಯ್ಸ್, ಈಗ ಫೈನಲಿ ನಾನು ದೇವಸ್ಥಾನ ಬಂದು ರೀಚ್ ಆಗಿದ್ದೀನಿ. ನೋಡ್ತಾ ಇರ್ಬೋದು, ಫುಲ್ ಸ್ನಾನ ಎಲ್ಲ ಏನೆಲ್ಲ ಮಾಡಿಕೊಂಡು ಓಕೆ ದೇವಸ್ಥಾನ ಬಂದು ರೀಚ್. ಅದು ಕೂಡ ಮಳೆಯಲ್ಲಿ ಬಂದು ರೀಚ್ ಆಗಿದ್ದೀವಿ. ಅದೇ ಒಂದು ಇದಾಗ್ತಾ ಇರೋದು. ಇವಾಗ ಅಮೌಂಟು ಸ್ಲಿಪ್ಪರ್ಸ್ಗಳೆಲ್ಲ ಬೇಕಾಗಿ ಹೋಗಬೇಕು. ಇವಾಗ ಸ್ಲಿಪ್ಪರ್ಗಳೆಲ್ಲ ಬಿಟ್ಟುಬಿಟ್ಟು ಅದಾದಮೇಲೆ ದೇವಸ್ಥಾನ ದರ್ಶನಕ್ಕೆ ಹೋಗೋಣ. ಫುಲ್ಲ ಸಿಕ್ಕಾಪಟ್ಟೆ ಮಳೆ ಐತೆ. ಇದೇನು ಯಾವಾಗಲೂ ಈ ಥರ ಬೀಚ್ ನೋಡ್ತಾ ಇರ್ಬೋದು, ಬೀಚ್ ಅಲ್ಲೇ ಐತೆ. ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ದೇವಸ್ಥಾನ ಐತೆ, ಇವಳು ಮುರುಡೇಶ್ವರ ದೇವಸ್ಥಾನ. ಎಷ್ಟು ತುಂಬ ಉದ್ದಕ್ಕಿದೆ. ಸ್ವಲ್ಪ ನಿಮಗೆ ಫಸ್ಟ್ ಸ್ಲೀಪರ್ಗಳು ಬಿಡೋಣ.
ನೆಕ್ಸ್ಟ್ ಇವಾಗ ಬಂದ್ಬಿಟ್ಟು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಅಷ್ಟು ಕ್ರೌಡ್ ಇಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಮುಂದೆ ಆ ಕಡೆಯಿಂದ ಇದು ವ್ಯೂ ಕಾಣಿಸುತ್ತೆ, ಏನಪ್ಪ ಅಂದರೆ ಬೀಚ್ ಸೈಡ್ ವ್ಯೂ ಕಾಣಿಸ್ತಾರೆ, ತೋರಿಸ್ತೀನಿ ಗೈಸ್. ನೀವು ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ದೇವಸ್ಥಾನದ ಮೇಲಿಂದ ಬಂದ್ಬಿಟ್ಟು ಸ್ವಲ್ಪ ವ್ಯೂ ನೋಡೋಕ್ಕಂತ ಜಾಗ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಜೋರು ಅಲೆ ಬರ್ತೈತೆ, ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಿಟಿ ಕಾಣಿಸ್ತೈತೋ ಇಲ್ವೋ ಗೊತ್ತಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಜೋರಾಗಿ ಅಲೆಗಳು ಬರ್ತೈತೆ, ಅದಕ್ಕೆ ಬಂದ್ಬಿಟ್ಟು ಅಲ್ಲಿ ಬೀಚಲ್ಲಿ ಆಟ ಆಡೋಕ್ಕೆಲ್ಲ ಬಿಡೋಲ್ಲ. ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಮುರುಡೇಶ್ವರದ್ದು ಗೋಪುರ. ಇದೊಡನೆ ನಾವು ಎಂಟ್ರಿ ಆಗಿದ್ದು. ನೋಡ್ತಾ ಇರ್ಬೋದು ಅಲೆಗಳು ಎಷ್ಟು ಬರ್ತೈತೆ. ಇದು ಬಂದ್ಬಿಟ್ಟು ಪೇಂಟ್ ಮಾಡೋದಕ್ಕೆ ಅನಿಸುತ್ತೆ ಈ ಥರ ಮಾಡಿರೋದು. ಇವಾಗ ಬಂದ್ಬಿಟ್ಟು ಏನೋ ಕಟ್ತಾ ಇದ್ದಾರೆ ಮತ್ತೆ. ಇವಾಗ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೇ ದೇವರು ಇರುವಂತೆ ದರ್ಶನ ಮಾಡಿಕೊಂಡು ಇಲ್ಲೇ ಫ್ರೀಯಾಗಿ ಊಟ ಅಂತ ಹೇಳಿದ್ರು ಅವರು. ಅದಕ್ಕೆ ನಾವು ಈಗ ಅನ್ನದಾನ ನೋಡ್ತಿದ್ವಿ. ಮತ್ತು ಬನ್ನಿ ಒಳಗಡೆ ನಾವೇನೋ ಅಮೌಂಟನ್ನ ಅಂದ್ಕೊಂಡ್ವಿ, ಇಲ್ಲ ಬನ್ನಿ ಹೋಗೋಣ. ಗೈಸ್ ಇವಾಗ ನೋಡ್ತಾ ಇರ್ಬೋದು, ಬಿಸಿ ಬಿಸಿ ನೀರು ಕೊಟ್ಟರು. ಇದು ತಟ್ಟೆ ತೊಳಿಕೆ ಮತ್ತು ಕೈ ತೊಳೆಯೋದಕ್ಕೆ ನಮಗೊಂದು ಫುಲ್ಲು ಬಿಸಿಯಾಗಿತ್ತು. ನೆಕ್ಸ್ಟ್ ಇವಾಗ ನೀರು ಬರ್ತಾಯಿದೆ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಬಂದು ನೀರು ಕೊಟ್ಟಿದ್ದಾರೆ, ತಟ್ಟೆಗೆ ಮಾತ್ರ ಬಿಸಿ ನೀರು ಕೊಟ್ಟಿದ್ರು. ನಮ್ಮ ವಾಯ್ಸ್ ಎಷ್ಟು ಕ್ಲಿಯರಿಟಿಯಾಗಿ ಬರ್ತೈತೆ ಇಲ್ವೋ ಗೊತ್ತಿಲ್ಲ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಒಂದು ಪಾಯಸ. ನೆಕ್ಸ್ಟ್ ಯಾವುದೋ ಒಂಥರ ಪಲ್ಯ ಕೊಟ್ಟಿದ್ದಾರೆ. ಊಟ ಮಾಡ್ಕೊಂಡು ಆಗಿ ಕೆಸರು ಬಂದು ಇದು ಒಬ್ಬರಿಗೆ ಒಂದು 10 ರೂಪೀಸ್ ಚಾರ್ಜ್ ಮಾಡ್ತಾರೆ ಸ್ಲಿಪ್ಪರ್ಸ್ಗೆ. ಅದು ಇಬ್ಬರಿಗೆ 10 ರೂಪೀಸ್ ಮಾಡ್ತಾರೆ, ಹಾಗೆ ಒಬ್ರಿಗೆ 5 ರೂಪೀಸ್ ಆಗಿತ್ತು. ಊಟಕ್ಕೆ ಬಂದ್ಬಿಟ್ಟು ಇಲ್ಲೇ ಊಟ ಮಾಡಿದ್ವಿ. ಇಲ್ಲೇ ಬಂದ್ಬಿಟ್ಟು ಊಟ ಹಾಕಿದ್ರು, ಅಲ್ಲಿ ಬಂದ್ಬಿಟ್ಟು ಊಟ ತಿನ್ಕೊಂಡು ಸ್ನಾನ ಮಾಡಿಕೊಂಡು ಹಾಗೆ ಈ ಕಡೆ ಹೋಗಿ ಸ್ಲಿಪ್ಪರ್ ಇಸ್ಕೊಂಡ್ಬರ್ತೀವಿ. ಇನ್ನು ಮಳೆ ಅಂತೂ ಇನ್ನೂ ಕಡಿಮೆನೇ ಆಗಿ ನಾವು ಇವಾಗ ಸ್ಲಿಪ್ಪರ್ ಇಸ್ಕೊಂಡ್ವಿ. ಇವಾಗ ಬಂದ್ಬಿಟ್ಟು ಇಲ್ಲಿ ಕೆಲವು ಫೋಟೋಶೂಟೆಲ್ಲ ನಾವು ಮಾಡಿದ್ದೀವಿ. ಆ ಕಡೆ ಬೀಚ್ ಆ ಕಡೆ ಸೈಡ್ ನಿಂತ್ಕೊಂಡು ಅದು ಫೋಟೋಗಳೆಲ್ಲ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡಿ. ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅಂದ್ಬಿಟ್ಟು ನಾವು ಬಂದ್ಬಿಟ್ಟು ಬೀಚಲ್ಲಿ ಆಟ ಆಡಬೇಕು ಅಂತ ನಾವು ಪ್ಲ್ಯಾನಿಂಗ್ ಇದ್ದಿದ್ದು. ನೋಡಿ ಬೀಚಲ್ಲಿ ಬಂದು ಎಂಟ್ರಿ ಇಲ್ಲ. ಓಕೆ, ಬೀಚ್ ಬಂದ್ಬಿಟ್ಟು 2 ತಿಂಗಳು ಹತ್ತಿರ ಎಂಟ್ರಿ ಇಲ್ಲ. ಓಕೆ, ಈ ತಿಂಗಳು ಮತ್ತು ಆಗಸ್ಟಲ್ಲಿ ನೆಕ್ಸ್ಟ್ ಮಂತ್ ಅವ್ರಿಗೆ ಎಂಟ್ರಿ, ಜುಲೈಯಲ್ಲಿ ಈ ತಿಂಗೆಲ್ಲ ಎಂಟ್ರಿ ಇಲ್ಲ ಅಂತ ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು. ಇವಾಗ ಬಂದ್ಬಿಟ್ಟು ಮಳೆ ಬರ್ತಾ ಕಾರಣಕ್ಕೆ ಅಲೆಗಳೆಲ್ಲ ಫಾಸ್ಟಾಗಿ ಜೋರಾಗಿ ಬರ್ತೈತೆ, ಅದಕ್ಕೆ ಇನ್ನೂ ಮೈಕ್ ಹಾಕೊಂಡಿಲ್ಲ ನಾನು. ಓಕೆ ಬನ್ನಿ, ಇವಾಗ ಬಂದ್ಬಿಟ್ಟು ಫೋಟೋಶೂಟ್ ಎಲ್ಲ ಐತೆ, ಅದನ್ನು ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಮತ್ತು ನಮ್ಮ ಪ್ಲ್ಯಾನ್ ಆಗಿ ಬಂದ್ಬಿಟ್ಟು ಬೀಚಲ್ಲಿ ಆಟ ಆಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ನೋಡಿದೆ ಪ್ಲ್ಯಾನೆಲ್ಲ ಉಲ್ಟಾ ಆಗೋಯ್ತು. ಓಕೆ ಬನ್ನಿ, ಆಕೆ ಸೈಡ್ ಫೋಟೋಶೂಟ್ ಎಲ್ಲ ಇದೆ, ಮಾಡಿಬಿಟ್ಟು ನೆಕ್ಸ್ಟ್ ರೂಮ್ಗೆ ಹೋಗ್ತೀನಿ. ಗೈಸ್ ಇವಾಗ ಬಂದ್ಬಿಟ್ಟು ಇದು ಗೋಪುರ ತವ ಇದು ಶಿವನ್ ತವ ಬಂದಿದ್ದೀವಿ. ನಾವು ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ಇದು ಚೆನ್ನಾಗಿ ಮಾಡಿದ್ದಾರೆ. ಓಕೆ ನೋಡ್ತಾ ಇರ್ಬೋದು, ಅಲ್ಲಿ ಬಂದ್ಬಿಟ್ಟು ಗೋಪುರ ಮತ್ತು ಗೋಪುರ ಮತ್ತು ಇಲ್ಲಿ ದೇವಸ್ಥಾನ ಇರುವಂಥದ್ದು. ಇಲ್ಲಿ ಬಂದ್ಬಿಟ್ಟು ಈ ಕಡೆ ಸೈಡ್ ಬಂದ್ಬಿಟ್ಟು ಇಲ್ಲಿ ಶಿವಂದು ಸ್ಟ್ಯಾಚು ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಬಂದಿರೋದು. ಓಕೆ, ನಾವು ಇದೊಡೆ ಬಂದ್ಬಿಟ್ಟು ಇದು ಹತ್ರ ಇಷ್ಟು ಹತ್ರ ಬರ್ಬೋದು ಅಂತ ನಂಗೆ ಗೊತ್ತೇ ಇದ್ದಿಲ್ಲ, ಇವಾಗ ಬಂದಿದ್ದು ನಾನು. ಓಕೆ ಬನ್ನಿ, ಈಗ ಮೇಲೆ ಹೋಗೋಣ. ಇದು ಸ್ವಲ್ಪ ಮೆಟ್ಲು ಎತ್ಕೊಂಡ್ಬಂದ್ವಿ. ನೋಡ್ತಾ ಇರ್ಬೋದು, ಯಾಕೆ ಸೈಡೆಲ್ಲ ಸಮುದ್ರ ಎಲ್ಲ ಕಾಣಿಸ್ತಾ ಇರ್ಬೋದು. ಅಲೆಗಳು ಮಾತ್ರ ನಿಜವಾಗ್ಲೂ ಜಾಸ್ತಿ ಇದೆ, ಅಲೆಗಳು. ಸೈಡ್ ಬಾ ಎಷ್ಟು ನೋಡ್ತಾ ಇರ್ಬೋದು, ಶಿವ ಹತ್ತಿರ ಬಂದಿದ್ದೀನಿ. ಇಲ್ಲಿಂದ ನೋಡೋಕ್ಕೆ ವ್ಯೂ ಹೀಗಿದೆ. ಇದು ಗೋಪುರ, ಕ್ಲೈಮೇಟ್ ಒಂದು ಸಿಕ್ಕಾಪಟ್ಟೆ ಚೆನ್ನಾಗೈತೆ, ಆದರೆ ಬೀಚಲ್ಲೆಲ್ಲ ಆಟಾಡೋಕ್ಕೆಲ್ಲ ಬಿಡೋಲ್ಲ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ದೇವಸ್ಥಾನಗಳಿದೆ ಇದ್ದಾವೆ, ನೋಡ್ತಾ ಇರ್ಬೋದು. ಇದೆಲ್ಲ ದೇವಸ್ಥಾನ ಇದೆ, ಇಲ್ಲೆಲ್ಲ ಫೋಟೋಶೂಟ್ ಮಾಡೋದಕ್ಕೆಲ್ಲ ಪ್ಲೇಸ್ಗಳು ತುಂಬ ಚೆನ್ನಾಗೈತೆ. ನೋಡ್ತಾ ಇರ್ಬೋದು ಅಲೆಗಳು. ಇಲ್ಲಿಂದ ವ್ಯೂ ನೋಡೋಕ್ಕೆ ಹೀಗಿದೆ. ನೋಡ್ತಾ ಇರ್ಬೋದು ಸೆಂಟ್ರಲ್ಲಿ ಗೋಪುರ ಇದೆ, ಅಲ್ಲಿ ಪೇಂಟಿಂಗ್ ಏನೋ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಬಸವನ ಇದೆ, ಇಲ್ಲಿ ದೇವಸ್ಥಾನ ಇದೆ ಅಂದ್ಕೊಳ್ತೀನಿ, ಆದರೆ ನಾನು ನೋಡಿಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ಶಿವ ಇದೆ. ಇನ್ನೂ ಹತ್ರ ಬಂದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೆಲ್ಲ ಫೋಟೋಶೂಟೆಲ್ಲ ಮಾಡ್ಕೊಬೋದು ಬೇಕು ಅಂದರೆ. ಇಲ್ಲ ಫೋಟೋ ಎಲ್ಲ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಚೆಕ್ ಮಾಡಿ. ಓಕೆ ನೋಡ್ತಾ ಇರ್ಬೋದು ದೇವಸ್ಥಾನ ಹೀಗಿದೆ. ದೇವಸ್ಥಾನ ಆ ಕಡೆ ಸೈಡೆಲ್ಲ ಬೀಚು ನೋಡ್ತಾ ಇರ್ಬೋದು.
ಅಲೆಗಳು ಮಾತ್ರ ಬೇಜಾನ್ ಬರ್ತೈತೆ, ಅದಕ್ಕೆ ಆಟೋಕ್ಕೆಲ್ಲ ಬಿಡ್ತಾ ಇಲ್ಲ. ಗೈಸ್ ಇಷ್ಟೇ ಇಲ್ಲಿ ಮೇಲಿರೋದು. ಇವಾಗ ಅಂತಾರೆ ಫೋಟೋ ಶೂಟ್ ಮಾಡೋದಕ್ಕೆ, ಫೋಟೋ ಎಲ್ಲ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿತ್ತು ಪ್ಲೇಸು. ಇಷ್ಟೇ ನಾನು ಕೆಳಗಡೆ ಹೋಗ್ತಾ ಇದ್ದೀನಿ. ಓಕೆ ಗೈಸ್ ನೋಡ್ತಾ ಇರ್ಬೋದು, ಇಲ್ಲಿ ಸ್ವಲ್ಪ ಮೆಟ್ಲು ಕೆಳಗಡೆ ಇಲ್ಲಿ ಬಂದರೆ ಈ ಥರ ಕಾಣಿಸುತ್ತೆ. ಇಲ್ಲಿ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಶಿವ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗೈತೆ. ನೋಡ್ತಾ ಇರ್ಬೋದು ಇಲ್ಲಿ ಗೋಪುರ ಐತೆ. ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಇಲ್ಲಿ ಬಂದ ಒಂದ್ಸತಿ ಎಷ್ಟೋ ಎಕ್ಸ್ಪೀರಿಯೆನ್ಸ್ ನಾನು ಮಾಡಬೇಕು. ನಾನು ಫಸ್ಟ್ ಟೈಮ್ ಬಂದಿರೋದು. ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ಗೊತ್ತಿಲ್ಲ. ಇದೇನೋ ಒಂದು ಇವ್ರು ಯಾರು ಅಂತಲೂ ಕೂಡ ನನಗೆ ಗೊತ್ತಿಲ್ಲ. ಇವಾಗ ಯಾರೋ ಶಿವಂಗೆ ಕೊಡ್ತಾ ಇರೋ ಥರನೋ ಏನೋ ಒಂಥರ ಥೀಮಾಗಿ ಮಾಡಿದ್ದಾರೆ. ಆ ಕಡೆ ಸೈಡು ಕೂಡ ಇದೆ ಮತ್ತು ಈ ಕಡೆ ಸೈಡು ಕೂಡ ಇದೆ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಅಂಗಡಿಗಳೆಲ್ಲ ಇದ್ದಾವೆ. ಬನ್ನಿ ಇವಾಗ ಕೆಳಗಡೆ ನಡ್ಕೊಂಡು ಹೋಗೋಣ. ಓಕೆ ಇಲ್ಲಿ ಹೋಗ್ಬಿಟ್ಟು ಇದು ಮೇಲೆ ನನ್ನ ಮೇಲೆ ಬರೋಕ್ಕಾಗಲ್ಲ, ಅದಕ್ಕೂ ಅಮೌಂಟ್ ಏನೋ ಅಂತ ಅಂದ್ಕೊಂಡೆ. ನಾನು ಮೇಲೆ ಇಷ್ಟು ಮೇಲೆ ಬರ್ಬೋದು ಅಂತ, ಇಷ್ಟು ಹತ್ರದಿಂದ ಶಿವ ನೋಡ್ತೀನಿ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದಿಲ್ಲ. ಏನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನಾನು ಹೇಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದು ಕೆಲವು ಫೋಟೋ ಶೂಟ್ಗಳೆಲ್ಲ ಮಾಡ್ಕೊಬೋದು, ಏನು ತೊಂದರೆ ಏನಿಲ್ಲ. ಫೋಟೋ ವಿಡಿಯೋರು ಕೂಡ ಇದೆ, ಅದಕ್ಕೇನು ಸಪ್ರೇಟ್ ಚಾರ್ಜ್ ಮಾಡ್ತಾರೆ. ಓಕೆ ಅದೇ ನಾವು ಬಂದ್ಬಿಟ್ಟು ನಾವು ಬೀಚಲ್ಲಿ ಆಟ ಆಡಬೇಕು ಅಂತ ಬಂದಿದ್ದು, ಆದರೆ ಬೀಚಲ್ಲಿ ಆಟ ಆಡೋಕ್ಕೆಲ್ಲ ಆಗಿಲ್ಲ. ಸಿಕ್ಕಾಪಟ್ಟೆ ಮಳೆ ಬರ್ತಿರೋ ಕಾರಣಕ್ಕೆ ಅಲೆಗಳು ಮಾತ್ರ ನಿಜವಾಗ್ಲೂ ಜೋರ ಅಲೆಗಳು ಬರ್ತೈತೆ. ಆ ಕಾರಣಕ್ಕೋಸ್ಕರ ಬೀಚಲ್ಲೆಲ್ಲ ಆಟ ಆಡೋದಕ್ಕಾಗಿಲ್ಲ. ಬನ್ನಿ ಎಷ್ಟು ಕೆಳಗಡೆ ಹೋಗೋಣ. ಆ್ಯಂಡ್ ಅಲ್ಲಿ ಅನ್ನದಾನ ಮಾಡ್ತಾ ಇದ್ದಾರಲ್ಲ, ಅಲ್ಲೂ ಕೂಡ ಟೈಮಿಂಗ್ಸು ಅನ್ನದಾನ. ನಾವು ಹೋಗೋ ಟೈಮಿಗೆ ಹೊಂಟಿತ್ತು ಮಧ್ಯಾಹ್ನ. ಓಕೆ ನಾವು ಟೈಮಿಂಗ್ಸ್ ನಾನು ಅಲ್ಲೆಲ್ಲೂ ಬೋಲ್ಡ್ ಹಾಕಿದ್ರೆ ನಾನು ನೋಡಿಲ್ವೇನು. ಓಕೆ ಆಗ್ಬಿಟ್ಟು ಅಲ್ಲಿ ಅನ್ನದಾನ ಟೈಮಿಂಗ್ಸು ಒಂದ್ಸತಿ ಕೇಳ್ಕೊಂಡು ಹೋಗಿ. ಯಾವಾಗ ಕೂಡ ಇರುತ್ತೆ ಅಂತೆಲ್ಲ ಎಕ್ಸ್ಪೆಕ್ಟೇಷನ್ ಬೇಡ, ಯಾಕೆಂದರೆ ಅದಕ್ಕೂ ಕೂಡ ಮಧ್ಯಾಹ್ನ ಸಾಯಂಕಾಲನೋ ಗೊತ್ತಿಲ್ಲ. ನಾವು ಹೋಗಿದ್ದು ಮಧ್ಯಾಹ್ನ ಇದು ಹಾಕಿದ್ರು, ನಾವು ತಿಂದ್ವಿ. ನೋಡ್ತಾ ಇರ್ಬೋದು ಸ್ಕಿಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಕಲ್ಲುಗಳು ಹಾಕಿದ್ದಾರೆ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಅಲೆಗಳು ಮಾತ್ರ ನಿಜವಾಗ್ಲೂ ಜೋರಾಗಿ ಹೊಡಿತೈತೆ. ಬೆಳಗ್ಗೆ ಇನ್ನೂ ಜೋರಾಗಿ ಹೊಡಿತಿದ್ವಿ, ಸ್ವಲ್ಪ ಪರವಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಆದರೆ ಇದು 2 ತಿಂಗಳು ನಾವು ಆಟ ಆಡೋಕ್ಕೆ ಯೂಸ್ ಮಾಡೋದಕ್ಕೆ ಅಂದರೆ ಅಲೆಗಳ ಹತ್ರ ಎಲ್ಲ ಹೋಗೋಕ್ಕೆ ಬಿಡೋಲ್ಲ ಅಂತ ಹೇಳಿದ್ರು. ಆ ಕಡೆ ಫುಲ್ ಕಂಬಿಗಳೆಲ್ಲ ಹಾಕ್ಬಿಟ್ಟಿದ್ದಾರೆ, ಹೋಗಬಾರ್ದು ಅಂತ ಹೇಳ್ಬಿಟ್ಟು. ಬನ್ನಿ ಇವಾಗ ನೆಕ್ಸ್ಟ್ ರೂಮ್ ಹತ್ರ ಹೋಗೋಣ. ಮತ್ತು ಅಲೆಗಳು ಎಷ್ಟು ಜೋರ ಬರ್ತೈತೆ. ಆ ಕ್ಯಾಮ್ರಾದ ಅಷ್ಟು ಕ್ಲಿಯರಿಟಿ ಕಾಣಿಸ್ತಾ ಇಲ್ಲ, ಅಷ್ಟು ಫಾಸ್ಟ್ ಅಲೆಗಳು ಬರ್ತಾ ಇರೋದು. ಹಿಂಗೆ ಸ್ವಲ್ಪ ದೂರ ಹಿಂಗೆ ಎಕ್ಸಿಟ್ ಆಗಿದೆ. ಇದೆ ಶಾಪಿಂಗ್ ಏರಿಯಾ ಇದೆ. ಮತ್ತು ಇಲ್ಲೆಲ್ಲ ಸ್ವಲ್ಪ ಏನಾದರೂ ಬೇಕು ಅಂತ ಹೇಳಿದ್ರೆ ಶಾಪಿಂಗ್ ಮಾಡ್ಕೊಬೋದು. ಪ್ರೈಸ್ ಎಲ್ಲ ನಾವೇನು ಇಸ್ಕೊಳ್ತಾ ಇಲ್ಲ. ಓಕೆ ಗೈಸ್ ಇದು ನೋಡ್ತಾ ಇರ್ಬೋದು ಎಷ್ಟು ತುಂಬಿದೆ ಅಂತ. ನಮ್ಮ ಮನೆ ಲಾಸ್ಟ್ ಟೈಮ್ ಬರಬೇಕಾದ್ರೆ ಇದು ನೀರೇ ಎಷ್ಟು ತುಂಬ ಕಡಿಮೆ ಇತ್ತಂತೆ. ಇವಾಗ ನೋಡ್ತಾ ಎಷ್ಟು ತುಂಬಿದೆ ಅಂದ್ಬಿಟ್ಟು ಇವಾಗ ಇಲ್ಲೇ ಈಗ ಸ್ವಲ್ಪ ನಡ್ಕೊಂಬಂದು ಬಸ್ ಸ್ಟಾಪಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಯಾವುದೋ ಪೊಲೀಸ್ ಸ್ಟೇಷನ್ ಇದೆ. ನೋಡ್ತಾ ಇವ್ರು ಮುರುಡೇಶ್ವರ ಪೊಲೀಸ್ ಸ್ಟೇಷನು. ಆ ಪೊಲೀಸ್ ಸ್ಟೇಷನ್ನು ಈ ಕಡೆನೇ ಅದು ಆಪೋಸಿಟಲ್ಲೇ ಇದೆ. ಓಕೆ ಇದು ಮಳೆ ಇಲ್ಲ ಅಂತ ಹೇಳಿದ್ರೆ ನೀವು ಬೀಚಲ್ಲೆಲ್ಲ ಆಟ ಆಡ್ಬೋದಾಗಿತ್ತು. ಬೀಚಲ್ಲಿ ಆಟ ಆಡೋದಕ್ಕೂ ಕೂಡ ಆಗಲ್ಲ. ನಾವು ಬೀಚಲ್ಲಿ ಆಡಬೇಕು ಅಂದ್ಬಿಟ್ಟೆ ನಾವು ಕಾಸ್ಟ್ಯೂಮು ಕೆಲವು ಪ್ಲ್ಯಾನ್ಗಳೆಲ್ಲ ಮಾಡ್ಕೊಂಬಂದಿದ್ವಿ. ನೋಡಿ ಮಳೆಯಿಂದ ಎಲ್ಲ ಇನ್ನೂ 2 ಮಂತ್ಸ್ ಹಾಗೇ ಇರುತ್ತಂತೆ. ಸೆಪ್ಟೆಂಬರ್ ತನಕ ಹಾಗೇ ಇರುತ್ತಂತೆ ಮಳೆ. ಅದಕ್ಕೆ ಸೆಪ್ಟೆಂಬರ್ ತನಕ ಬಿಡೋದು ಡೌಟೇ ನಮ್ಮ ಪ್ರಕಾರ. ನೀವೇನು ಪ್ಲ್ಯಾನ್ ಮಾಡಿ ಸೆಪ್ಟೆಂಬರ್ ಆದಮೇಲೆ ಪ್ಲ್ಯಾನ್ ಮಾಡಿ ಏನಾದರೂ ಮುರುಡೇಶ್ವರ ಬರೋ ಪ್ಲ್ಯಾನ್ ಇತ್ತು ಅಂತ ಹೇಳಿದ್ರೆ, ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಅವ್ರು ಬಂದ್ಬಿಟ್ಟು ಅಲ್ಲಿ 1-2 ಕೀಚೆನ್ ಇಸ್ಕೊಂಡ್ವಿ, ಅವ್ರನ್ನ ಕೇಳಿದ್ವಿ. ಅವ್ರು ಹೇಳಿ ಸೆಪ್ಟೆಂಬರ್ ತನಕ ಇರುತ್ತೆ, ಅದಾದಮೇಲೆ ಬೇಕಂದರೆ ಅವ್ರು ಸ್ವಲ್ಪ ನೀವು ಬೀಚಲ್ಲಿ ಆಟ ಆಡೋಕ್ಕೆ ಬಿಡ್ತಾರೆ ಅಂತ ಹೇಳಿದ್ರು. ಸೆಪ್ಟೆಂಬರ್ ತನಕ ಮಳೆ ಇರುತ್ತೆ ಅಂತ ಇಲ್ಲಿ. ಬನ್ನಿ ಹೊರಡೋಣ. ಇವಾಗ ಡೈರೆಕ್ಟ್ ರೂಮ್ ಹತ್ರ ಹೋಗ್ತಾ ಇದ್ದೀವಿ.